ನಮ್ಮೆಲ್ಲರ ಅಮ್ಮ ತಾರಮ್ಮ ಮಾತನಾಡುವಂತ ಸಮಯ. ಎಲ್ರಿಗೂ ನಮಸ್ಕಾರ. ಸಿನಿಮಾದವ್ರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದ್ರೆ ಚಿತ್ರಮಂದಿರಗಳು. ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು. ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿದೆ ಇರೋದ್ರಿಂದ. ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲರೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ತುಣುಕನ್ನ ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ಅವರಿಗೆ ಕೇಳಿಸ್ತು ರಾಜಸ್ಥಾನ ತುಂಬಾ ಧನ್ಯವಾದಗಳು. ಮುಂದೆ ಮಾತಾಡ ಇಲ್ಲೂ ಮೊದಲನೇದಾಗಿ ಬಾಲ್ಕನಿಯಲ್ಲಿ ನಿಂತಿರೋ ಮಕ್ಕಳೇ, ಎಲ್ಲ ನನ್ನ ಮಕ್ಕಳ ತರನೇ ನೀವು. ಅದು ಬಾಲ್ಕನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಿಂಗೆ ಹಾಕಿರ್ತಾರೆ, ಇನ್ನೂ ತಳ್ಳದ್ರಿ ಅಂತ ಇಟ್ಕೊಳ್ಳೋ. ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೆ ಹೋಗಿ. ಅದು ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಯಾಕಂದ್ರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದ್ರೆ ಅದು ಧನ್ವಿ. ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ರಿ ಅಂತ. ಅಮ್ಮ ಸ್ವಲ್ಪ ಜಾಸ್ತಿ, ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಡಿ. ಅವ್ನು ಏನಾಗ್ತಿತ್ತು ಅಂದ್ರೆ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡಿಸೋ ಜೊತೆಗೆ ಒಂದು ಸೀರೆಯನ್ನು ಕೊಡ್ತಿದ್ದ. ಅದಕ್ಕೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಕಣೋ. ಏಪ್ರಿಲ್ 10ಕ್ಕೆ ಇನ್ನೊಂದು ಸೀರೆ ಕೊಡ್ಸ. ನಿಜಕ್ಕೂ ಇವನ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು, ಮೆಚ್ಚುಗೆ ಅನಿಸಿದ್ದು, ಗೆಳೆತನಕ್ಕೆ ಪ್ರಾಣ ಕೊಡುವಂತ ಜೀವ. ಮಾತಿಗೆ ಒಂದು ಸಾರಿ ಮಾತು ಕೊಟ್ರೆ ಆ ಮಾತಿಗೆ ನಿಲ್ಲುವಂತ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಧನ್ವೀರ ನೀನು. ತುಂಬಾ ಸಂತೋಷ ಅನ್ಸುತ್ತೆ. ನಿನ್ನನ್ನ ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ. ಯಾಕಂದ್ರೆ ಆ ತರದ ಒಂದು ಇದು ಬರಬೇಕು ಅಂತಂದ್ರೆ ರಕ್ತದಿಂದ ಮನೆಯಿಂದನೇ ಬರಬೇಕು. ಈ ಮನೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್, ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಡು ಕೊಟ್ಬಿಡ್ತಾನೆ. ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ. ನಮಗೆ ಒಂದೊಂದ್ಸತಿ ಗೊತ್ತೇ ಆಗೋದಿಲ್ಲ, ಅಜನೀಶ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಇವನು ಅಂತೇಳಿ. ಅವನಿಲ್ಲ, ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ಎಲ್ರಿಗೂ. ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ. ಪಾಪ ನೀನು ರಾಕ್ಷಸಿ ಅಲ್ಲ ಕಂದ, ನೀನು ಮುದ್ದು ಅಷ್ಟೇ, ರಾಕ್ಷಸಿ ಬೇರೆ. ನನ್ನಂಬುದು ಅಲ್ವೇನೋ ಈ ಕ್ಯಾರೆಕ್ಟರ್. ಎಷ್ಟು ಚಂದ ಕಾಣಿಸ್ತಿ, ತುಂಬಾ ಖುಷಿ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನಿಮ್ಮಿಬ್ಬರು ಕೆಮಿಸ್ಟ್ರಿನೇ ಕಾರಣ. ಇನ್ನೊಂದು ವಿಷಯ ಗೊತ್ತಾ, ಹೇಳಬೇಕು ಧನ್ವಿನ್ ಬಗ್ಗೆ. ನೀವು ಯಾರು ಅವನ್ನ ಅಣಗಿಸ್ಬಾರ್ದು, ನೀವು ಯಾರು ಅವನು ತಮಾಷೆ ಮಾಡಬಾರ್ದು. ಅವನು
ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡೋದು? ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡಕ್ ಆಗದೇ ಇಲ್ಲ. ಹೀರೋಯಿನ್ ಡೈರೆಕ್ಟರ್ ಅದು ಹೇಳ್ತಾರೆ ಚೆನ್ನಾಗಿ, ಸರ್ ಹೀರೋಯಿನ್ ಇಟ್ಕೋಬೇಕು ಸರ್ ಅಂದ್ರೆ ಇಟ್ಕೊಳ್ಳೇಬೇಕಾ? ಪರವಾಗಿಲ್ಲ ಸರ್, ಅಷ್ಟು ದೂರ ಇದ್ರೆ ಪರವಾಗಿಲ್ಲಲ್ಲ ಸರ್. ಸರ್ ನಾನು ಬರೀ ಕಣ್ಣಿಂದ ನೋಡ್ತೀನಿ ಸರ್, ಕಣ್ಣಿಂದ. ಕೈಯೆಲ್ಲ ಯಾಕೆ ಸರ್ ಅಲ್ವೇನು? ಅಯ್ಯೋ ಇವ್ನು ಕೇಳಿ ಹೀರೋ ಅದು ಹೆಂಗೆ. ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತರೆ. ಆದರೂ ಏನೋ ನೀನು ಬೇಗ ಮದುವೆ ಮಾಡ್ಬೇಕನ್ನೋ, ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯ. ಅದಾದ್ಮೇಲೆ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷನೇ ಬೇರೆ, ಖುಷಿನೇ ಬೇರೆ, ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ. ಅಯ್ಯೋ ಅಯ್ಯೋ ಅಂದ್ರೆ ಮನೆಗೆ ಬಂದಷ್ಟು ಖುಷಿ ಸಂಪತ್ತಿಗೆ. ಸಂಪತ್ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ. ನೀವು ತುಂಬಾ ಇಷ್ಟಪಡ್ತೀರಾ ಅಲ್ಲೇನು? ಅನ್ಕೊಳ್ತೀರಾ, ಮೋಸ್ಟ್ಲಿ ಅನ್ಕೊಳ್ತೀರಾ. ತುಂಬಾ ಮುದ್ದಾದ ಪಾತ್ರ, ಭಾಳ ಒಳ್ಳೆ ಪಾತ್ರ. ಮತ್ತೆ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವರನ್ನು ನಾನು ಜ್ಞಾಪಿಸ್ಕೊಳ್ಳೇಬೇಕು. ಬಹಳ ಸುಂದರವಾಗಿ ಬಂದಿದೆ. ಇದೆಲ್ಲದಕ್ಕೂ ಕಾರಣರು ಮತ್ತೆ ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದ್ರೆ ಅವರು ಈ ಚಿತ್ರದ ನಿರ್ಮಾಪಕರು. ಆ ನಿರ್ಮಾಪಕರಾದ ಚೇತನ್ ಗೌಡ್ರು. ಬನ್ನಿ ಗೌಡ್ರೆ, ಬನ್ನಿ. ಇವರೇ ಈ ಚಿತ್ರದ ನಿರ್ಮಾಪಕರು ಚೇತನ್ ಗೌಡ್ರು. ಇವರ ಶ್ರೀಮತಿ ರೂಪಾ ಅವ್ರನ್ನ ಕರೀರಿ. ರೂಪಾರವ್ರನ್ನ ಕರೀರಿ. ರೂಪಾ ಚೇತನ್ ಅವ್ರು ಬರಬೇಕು ಪ್ಲೀಸ್. ಅಂಡ್ ಇದೇ ಸಮಯದಲ್ಲಿ ಪ್ಲೀಸ್ ಥಿಯೇಟರ್ ಅವರು, ಪ್ರಸನ್ನ ಥಿಯೇಟರ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬಂದಿದೆ. ದಯವಿಟ್ಟು ಹಿಂದೆ ಹೋಗ್ಬೇಕು. ಹಿಂದೆ ಹೋಗಿ, 2 ನಿಮಿಷ ನೀವಿದ್ರು ಬಿದ್ದು ಬಿಡ್ತೀರಾ ಅಂತ. ದಯವಿಟ್ಟು ಹಿಂದೆ ಹೋಗಿ. ಈ ಚಿತ್ರ ನಿರ್ಮಾಣ ಆಗಬೇಕು, ಈ ಚಿತ್ರ ಇಷ್ಟು ಶ್ರೀಮಂತವಾಗಿ ಬರಬೇಕು ಅಂದ್ರೆ ಕಾರಣ ಬಹುಶಃ ಚೇತನ್ ಮತ್ತೆ ಆ ಕೋ ಪ್ರೊಡ್ಯೂಸರ್ ರೂಪಾ. ಇವರಿಗೆ ನಿಜವಾಗ್ಲೂ ದೊಡ್ಡ ಚಪ್ಪಾಳೆ ತಟ್ಟಬೇಕು. ಒಬ್ಬ ನಿರ್ಮಾಪಕ ನಿಂತರೆ 100 ಚಿತ್ರಗಳು ನಮ್ಮ ಕನ್ನಡ ಚಿತ್ರಕ್ಕೆ ಬರುತ್ತವೆ. ಅಂತಹ ಒಳ್ಳೆ ಚಿತ್ರ ಆಗಲಿ, ವಾಮನ ಸೂಪರ್ ಡೂಪರ್ ಹಿಟ್ ಆಗಲಿ. ಮತ್ತೆ ತನ್ವೀರು ನಾನು ಎಲ್ಲ ಇದೇ ಟೀಮ್ ಇನ್ನೂ ಒಂದಷ್ಟು ಫಿಲ್ಮ್ ಮಾಡೋಣ, ನಾವು ಒಟ್ಟಿಗೆ ಕೆಲಸ ಮಾಡೋಣ. ಚೇತನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಬ್ಬ ರಾಕ್ಷಸ ಇದ್ದಾನೆ, ಮುದ್ದು ರಾಕ್ಷಸ. ಇವನು ಹೇಳ್ದ ನಮಗೆ, ಶಂಕರ್ ರಾಮನ್, ಇವ್ರು ಡೈರೆಕ್ಟ್ರು. ಅವ್ರು ಬಂದಷ್ಟು ಅವ್ರು ಬರೋದೇ ನೋಡಿ ಅಯ್ಯೋ ಬಾರು ಇವನಿಗೆ ಇವನು ಹೆಂಗಪ್ಪ ಒಂದು ಕಮರ್ಷಿಯಲ್ ಈ ಥರ ಒಂದು ಸಿನಿಮಾ ಮಾಡ್ದ ಅಂತ ಅನಿಸ್ಬಿಡುತ್ತೆ. ಅಂದರೆ ಸೂಪರ್ ರೈಟರ್ ಕಂಡ್ರಿ. ಆ ಡೈಲಾಗ್ಗಳು ನೀವು ಒಂದೊಂದು ಡೈಲಾಗ್ ಹೇಳಬೇಕು, ಸಕ್ಕತ್ತಾಗಿದೆ. ಅದರಲ್ಲೂ ಧನ್ವೀರ ಹೇಳೋ ಡೈಲಾಗ್ಸ್ ಅಂತೂ ಸೂಪರ್ ಮಗನೆ. ಅದಕ್ಕೆ ಕಾರಣ ನೋಡಿ, ಇವರು ಡೈರೆಕ್ಟರ್ ಶಂಕರ್ ರಾಮನ್ ಅಂತ. ಇವರ ಮೊದಲ ಚಿತ್ರದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಗಳಿಸಿದ್ಯಾ. ಅಂಡ್ ಆಲ್ ದಿ ಬೆಸ್ಟ್. ಯಾಕೆಂದ್ರೆ ವಾಮನ ಇದಕ್ಕಿಂತ ಮುಂಚೆನೇ ಸ್ವಲ್ಪ ರಿಲೀಸ್ ಆಗಬೇಕಿತ್ತು. ಆದರೆ ನಮಗೆಲ್ಲ ಏನು ಗೊತ್ತಾ, ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ರೂ ನಾವು ಹೋಗೋಕ್ಕಾಗೋದಿಲ್ಲ ರೀ. ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ಆವತ್ತೇ ದರ್ಶನ ಕೊಡೋದು ದೇವರು. ಆ ಥರ ವಾಮನ ಈ ಏಪ್ರಿಲ್ 10ನೇ ತಾರೀಕು 20, 25 ರಿಲೀಸ್ ಆಗಬೇಕು ಅಂತ ಬರೆದಿಟ್ಟು ಆವತ್ತೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಆದ್ರಿಂದ ಆ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ, ಈಗ ಇದು ನಿಮ್ಮ ಸಿನಿಮಾ. ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಚೆನ್ನಾಗಾಗಬೇಕು. ಈಗ ಆಗ್ಲೇ ಹೇಳಿದ್ರು ಯಾರು, ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡಕ್ ಬರ್ತಾರೆ. ಯಾವ ಥಿಯೇಟರ್ ಬರ್ತಾರೆ ಅಂತ ನೀವೇ ಕಂಡಿಡೀರಿ ಅಂತ ಒಂದು ಪಜಲ್ ಕೂಡ ಇಟ್ಟಿದ್ದಾರೆ. ಸೊ ನೀವೆಲ್ಲ ಹೇಳಿ. ಆಮೇಲೆ ಇನ್ನೊಬ್ಬ ಸಣ್ಣ ವಾಮನ ಇದ್ದಾರೆ. ಅವನೇನು ಅಂದ್ರೆ ಯಾವುದೇ ಅವನ ಡೈರೆಕ್ಷನ್ ಪಿಕ್ಚರ್ ಆಗಲಿ, ಬೇರೆಯವ್ರ ಡೈರೆಕ್ಷನ್ ಪಿಕ್ಚರ್ ಆದರೂ ಸರಿ, ಅದನ್ನ ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ. ಈ ವಾಮನ ಎಲ್ಲೋ ಮಹೇಶ ಬಾರು, ಏಯ್ ಬಾ ಪ್ಲೀಸ್ ಹಿಂದೆ ಹೋಗಿ. ನೀವು ಕೇಳಿಸ್ಕೋಬೇಕು ಮಾತು, ದಯವಿಟ್ಟು ಹಿಂದೆ ಹೋಗಿ. ಇವರು ಇವನ್ ಚಿತ್ರದ ಹೆಸರು ಅಯೋಗ್ಯ, ಅದರಿಂದ ಇವನು ಅಯೋಗ್ಯ ಮಹೇಶ. ನೀನು ಅಯೋಗ್ಯ ಅಲ್ಲ, ಇಲ್ಲ, ನೀನು ಸಿನಿಮಾ ಹೆಸರನ್ನ ಇಟ್ಕೊಂಡು ಹೇಳ್ತಾ ಇದ್ದ. ಈಗ ಅಯೋಗ್ಯ ಟು ಮಹೇಶ ಅಂದ್ರೆ ಪ್ರಮೋಷನ್ ಬೇಕಾಗಿ ನೋಡಿ, ಇಲ್ಲ ನೀನು ಸಿನಿಮಾದ ಹೆಸರು ಹೇಳ್ತಾ ಇದ್ದ. ಈಗ ಇವರೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡೋದು,
ಪ್ರೆಸ್ ಅವ್ರನ್ನ ಕರೆಯೋದು, ಅವ್ರು ಏನಾದ್ರು ಬೈದ್ರೆ ಪಾಪ ಅದನ್ನು ನೀನೇ ಬೇಯಿಸ್ಕೊಳ್ತೀಯ, ಅವ್ರೇನಾದ್ರು ಹೊಗಳಿದ್ರೆ ನೀವೇನಾದ್ರು ಬೈಯಂಗಿದ್ರೆ ಯಾಕೆ ಬೈಬೇಕಪ್ಪ, ಹೊಗಳಿದ್ರು ಇವನ್ನೇ ಹೊಗಳ್ರಿ, ಮಿಕ್ಕಿದೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಚಿತ್ರಮಂದಿರದಲ್ಲಿ ಈ ಥರದೊಂದು ಟ್ರೈಲರ್ ರಿಲೀಸ್ ಆಗೋದೇ ಅಪರೂಪ ರೀ. ಇವತ್ತು ತುಂಬಾ ಚೆನ್ನಾಗಿ ಮಾಡಿದಿರಿ. ಎಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ಮಗದೊಮ್ಮೆ ವಾಮನ